ಎಲ್ಲರಿಗೂ ಜೈ ಜಿನೇಂದ್ರ, ನಮಸ್ಕಾರ. ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಪರವಾಗಿ ನಾನು ಸ್ಥಾಪನಾ ಅಧ್ಯಕ್ಷ ನವೀನ್ ಜಾಂಬ್ಳೆ ಮಾತಾಡ್ತಾ ಇದ್ದೇನೆ. ಬೆಂಗಳೂರು ಮಹಾನಗರಿ ಬಹುಶಃ ಬಹಳ ಒಂದು ಪುಣ್ಯವನ್ನು ಪಡೆದಿದೆ ಅಂತ ಅಂದ್ಕೊಳ್ಬೋದು. ಕಾರಣ ಇಂತಹ ಒಂದು ಬೆಂಗಳೂರು ಮಹಾನಗರಿಯಲ್ಲಿ ಒಂದು ವಿಶ್ವ ದಾಖಲೆ ನಿರ್ಮಾಣ ಮಾಡುವಂತಹ, ಇಡೀ ವಿಶ್ವಕ್ಕೆಲ್ಲ ಅಹಿಂಸಾ ಸಂದೇಶವನ್ನು, ಶಾಂತಿಯ ಸಂದೇಶವನ್ನು ಸಾರುವಂತಹ ಎಲ್ಲ ಧರ್ಮೀಯರನ್ನು ಕೂಡ ಒಗ್ಗೂಡಿಸಿಕೊಂಡು ವಿಶ್ವಶಾಂತಿಗಾಗಿ ಒಂದು ಜಿನ ಸಹಸ್ರಾಷ್ಟ ನಾಮಾರ್ಚನೆ, ಭಗವಂತನ 1008 ನಾಮಗಳನ್ನು ಮಂತ್ರ ಪುಷ್ಪದೊಂದಿಗೆ ನಾವು ಅರ್ಚನೆ ಮಾಡುವಂತಹ ಒಂದು ವಿಶೇಷವಾದ ವಿನೂತನವಾದಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೇ ಬರುವ ಜನವರಿ 31ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಯವರೆಗೆ ಸತತ 4 ಗಂಟೆಗಳ ಕಾಲ ಏಕಕಾಲದಲ್ಲಿ ಬೆಂಗಳೂರು ಅಷ್ಟೇ ಅಲ್ಲದೆ ಬೆಂಗಳೂರು ಹೊರತುಪಡಿಸಿ ಇನ್ನುಳಿದಂಥ ಸುಮಾರು 24 ಕ್ಷೇತ್ರಗಳು ಕರ್ನಾಟಕದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ, ಈ ಇತಿಹಾಸಕ್ಕೆ ಸಾಕ್ಷಿಯಾಗಲಿದೆ. ಹಾಗಾಗಿ ನಾವೆಲ್ಲರೂ ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರಿ 1.5 ಕೋಟಿಗೂ ಹೆಚ್ಚು ಬಾರಿ ಭಗವಂತನ ನಾಮವನ್ನು ಪಠನೆ ಮಾಡೋದ್ರ ಮುಖೇನ, ಪೂಜೆ ಮಾಡೋದ್ರ ಮುಖೇನ ವಿಶ್ವಕ್ಕೆಲ್ಲ ಶಾಂತಿಯ ಸಂದೇಶವನ್ನು ಸಾರುತ್ತಿರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಗೆ ಕಮರ್ಷಿಯಲ್ ಚಾನಲ್ಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಇವೆಲ್ಲ ಪುಣ್ಯ ಲಾಭವನ್ನು ಪಡಿಬೇಕಾಗಿ. ನಮಸ್ಕಾರ. ಕರ್ನಾಟಕದಾದ್ಯಂತ ಈ ಒಂದು ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಅಂತಂದರೆ ವಿಶ್ವಶಾಂತಿ ಯುವ ಸೇವಾ ಸಮಿತಿಯವರ ಆಯೋಜನೆಯಲ್ಲಿ ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಶ್ರೀ ಜಿನ ಸಹಸ್ರಾಷ್ಟ ನಾಮಾರ್ಚನೆ. ಎಲ್ಲಿ ನಡೀತಾ ಇದೆ ಅಂತನಾ, ಇದೇ ಬೆಂಗಳೂರಿನಲ್ಲಿ ಇರುವಂತಹ ಕನಕಪುರ ರಸ್ತೆಯಲ್ಲಿರುವ ಶ್ರೀ ರವಿಶಂಕರ್ ಗುರೂಜಿಯವರ ಆಶ್ರಮದ ಶ್ರೀ ವೇದ ವಿಜ್ಞಾನ ವಿದ್ಯಾಪೀಠ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ವಿಶಿಷ್ಟವಾದಂಥ ಕಾರ್ಯಕ್ರಮ ಇದು. ಇಂಟರ್ನ್ಯಾಷನಲ್ ಬುಕ್ಸ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಆಗುವಂಥ ಕಾರ್ಯಕ್ರಮ. ನೀವೆಲ್ಲರೂ ಕೂಡ ಬಂದು ನಮಗೆ ಸಹಕಾರವನ್ನು ನೀಡಬೇಕು. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸುಸ್ವಾಗತ. ಇದೇ ಜನವರಿ 31ನೇ ತಾರೀಕು ವೇದ ವಿಜ್ಞಾನ ಮಹಾವಿದ್ಯಾಪೀಠ ರವಿಶಂಕರ ಆಶ್ರಮದ ಆವರಣದಲ್ಲಿ ನಮ್ಮ ಜಿನ ಸಹಸ್ರನಾಮಾಷ್ಟಮಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಬಾಂಧವರಿಗೆ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಎಲ್ಲರಿಗೂ ಕರೆ ಕೊಡುತ್ತಿದ್ದೇನೆ. ಇದರಲ್ಲಿ ಬಂದು ಭಾಗವಹಿಸಿ ಪುಣ್ಯಭಾಗಿಗಳಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೈ ಜಿನೇಂದ್ರ. ಎಲ್ರಿಗೂ ನಮಸ್ಕಾರಗಳು. ಬರುವ ಜನವರಿ 31 ಶನಿವಾರ ವೇದ ವಿಜ್ಞಾನ ವಿದ್ಯಾಶಾಲೆಯ ಆವರಣದಲ್ಲಿ ಒಂದು ಬೃಹತ್ ಸಮಾವತರಣದ ರಚನೆ ಆಗ್ತಾ ಇದೆ. ಇದು ಒಂದು ವಿಶೇಷವಾದ ಒಂದು ಜಿನೇಂದ್ರ ಭಗವಂತನ 1008 ನಾಮಗಳನ್ನ ಸ್ಮರಣೆ ಮಾಡುವಂತಹ ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮನ ನಮ್ಮ ಯುವಕರೆಲ್ಲ ಸೇರಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಬಂಧುಗಳು ಸಹಕಾರ ನೀಡಬೇಕು. ಇನ್ನು ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಇದ್ರ ಬಗ್ಗೆ ತಿಳಿದಿಲ್ಲ, ಖಂಡಿತ ಬೇಗ ಬಂದು ನಿಮ್ಮ ಜಾಗವನ್ನು ಕಾದಿರಿಸಿ ಈ ಪೂಜೆಯಲ್ಲಿ ಭಾಗವಹಿಸಿ ಪುಣ್ಯ ಭಾಗಿಗಳಾಗಬೇಕು. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಅಲ್ಲಿ ಬಂದು ನೋಡಿದಾಗ ನಿಮಗೆ ಅದರ ಸಂತೋಷದ ಅನುಭವ ಆಗ್ತದೆ. ನೀವು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಎಲ್ಲ ಬನ್ನಿ. ಜೈ ಜಿನೇಂದ್ರ.